ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲ ಗುಣಪೂರ್ಣನಾದ, ಸಕಲ ದೋಷ ದೂರನಾದ, ಸರ್ವೋತ್ತಮನಾದ ಪರಬ್ರಹ್ಮ ಶ್ರೀನಿವಾಸನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಮಾಡಿ, ಬಲ ವಿಜ್ಞಾನ ರೂಪರಾದ ಜೀವೋತ್ತಮರಾದ ಕುಲಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅನಂತಾನಂದ ನಮಸ್ಕಾರಗಳನ್ನು ಮಾಡಿ, ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀಪಾದಂಗಳವರ ಪಾದಕಮಲಗಳಿಗೆ ವಂದಿಸುತ್ತಾ, ವರಕವಿ ದೈವಜ್ಞರಾದ ಶ್ಯಾಮಸುಂದರ ದಾಸಾರ್ಯರ ಕುರಿತು ಯನ ಬುದ್ಧಿ ಹರಿದಷ್ಟು ಒಂದೆರಡು ನಿಮಿಷಗಳಲ್ಲಿ ಹೇಳುವೆನು, ಚರಿತಾಂಶ ಹೇಳುವೆನು. 15 ನಿಮಿಷಗಳ ಕಾಲ ಸಮಯ. ಜಾವೂರು ಪ್ರಾಣೇಶ್ ಮಾಮ ಅವರಿಗೆ ಒಂದು ಮಾತು ಏನಂದರೆ, ಸಂಶೋಧಕರಿಗೆ 15 ನಿಮಿಷ ಕೊಡಬಾರದು, ಆದಾಗ್ಯೂ 10 ನಿಮಿಷದಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಪರಿಚಯ ಇರುವಂತೆ ಶ್ರೀಯುತ ಶ್ಯಾಮಸುಂದರ ದಾಸರು ಶ್ಯಾಮಾಚಾರ್ ಮತ್ತು ಸಾಧ್ವಿ ಕೊಪ್ರಮ್ಮ ಅವರ ಮಗನಾಗಿ ಹುಟ್ಟಿದ್ದು ಎಲ್ಲರಿಗೂ ತಿಳಿದಿರೋ ವಿಷಯ. ಹೊಸ ವಿಷಯಗಳ ಬಗ್ಗೆ ನಾನು ಮಾಡಿದ ಸಂಶೋಧನೆಯಲ್ಲಿ ಹೊಸ ವಿಷಯಗಳ ಬಗ್ಗೆ ತಿಳಿಸೋದಕ್ಕೆ ನಾನು ಬಂದೀನಿ. ಪೂರ್ತಿ ಜೀವನ ಚರಿತ್ರೆ ಹೇಳೋದಕ್ಕೆ ಬಂದಿಲ್ಲ. ಮುಖ್ಯವಾದ ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ. ಶ್ಯಾಮಸುಂದರ ದಾಸರು ಅವರ ಹಾಡುಗಳಲ್ಲಿ ಕಂಡು ಬಂದಂತೆ ಈವರೆಗೂ, ಇನ್ನೂ ಸಿಕ್ಕಿಲ್ಲ ಮುಂದಿನ, ಈವರೆಗೂ ಕಂಡು ಬಂದಂತೆ ಜಗನ್ನಾಥದಾಸರ ಮಕ್ಕಳಾಗಿದ್ದರು. ತವ ಸೂನು ನಾನಲ್ಲವೇ ಮಾನವಿ ನಿಲಯ ಅಂತ ಅವರೇ ಜಗನ್ನಾಥದಾಸರ ಹಾಡಿನ ಮೇಲೆ ಹೇಳಿದ್ದರಿಂದ ಜಗನ್ನಾಥದಾಸರ ಮಕ್ಕಳು ಎಂಬುದು ಈವರೆಗೂ ತಿಳಿದು ಬಂದಿರುವ ವಿಷಯವಾಗಿದೆ. ಆನಂತರದಲ್ಲಿ ಅವರು ಶ್ಯಾಮಸುಂದರ ದಾಸರಾಗಿ ಅವತಾರ ಮಾಡಿದರು. ಗುರುಗಳ ಬಗ್ಗೆ ಕೆಲವು ಕಡೆ, ಶ್ಯಾಮಸುಂದರ ದಾಸರ ಗುರುಗಳ ಬಗ್ಗೆ ಕೆಲವು ಕಡೆ ಭಿನ್ನಾಭಿಪ್ರಾಯಗಳಿವೆ. ಅಸಿಗಾಳ ಗೋವಿಂದಾಸರು ಅಥವಾ ಐಕೂರಾಚಾರ್ಯರು ಅಥವಾ ಜಗನ್ನಾಥದಾಸರು ಅಂತ. ಇದನ್ನಿವತ್ತು ಒಂದು ತೀರ್ಮಾನವಾಗಿ ಹೇಳಬೇಕು ಅಂದರೆ, ಅಸಿಗಾಳ ಗೋವಿಂದದಾಸರು ಮಾರ್ಗವನ್ನು ತೋರಿಸಿದ ಗುರುಗಳು. ಅವರಿಗೆ ಪೂರ್ವಜನ್ಮದ ಸ್ಮೃತಿ ಇತ್ತು. ಶ್ಯಾಮಸುಂದರದಾಸರಿಗೆ ನಮ್ಮ ತಾತವರು 27 ನುಡಿಗಳ ನಕ್ಷತ್ರ ಮಾಲಿಕೆ ಬರೆದಾರೆ. ಅದರಾಗ ಅವ್ರು ಹೇಳ್ತಾರೆ, ಪ್ರಾರಬ್ಧ ಎಂಬುದು ಕೊಂಚ ಇರುತ್ತಿರಲು ಅಂತ ಬರೆದಾರೆ. ಅದರ ಅನ್ವಯ ಮಾಡಿಕೊಂಡ್ರೆ ಅವರಿಗೆ ಪ್ರಾರಬ್ಧಕ್ಕಾಗಿ ಬಂದಿರತಕ್ಕಂಥ ದೇವತೆಗಳಿಗೆ ಪೂರ್ವಜನ್ಮದ ಸ್ಮೃತಿ ಇರ್ತದೆ. ಯಾವಾಗ ಇದು ನೆನಪಿಡ್ತಕ್ಕದ್ದು. ಅಸಿಗಾಳ ಗೋವಿಂದಾಸರು ಮಾರ್ಗ ತೋರಿಸಿದರು. ಐಕೂರಾಚಾರ್ಯರು ಏನು ಮಾಡಿದಂದರೆ, ಅವರಿಗೆ ಜ್ಞಾನ ಇತ್ತು, ಪೂರ್ವಜನ ಸ್ಮೃತಿ ಇತ್ತು. ಈಗ ಗ್ಲಾಸ್ ಇರ್ತದಲ್ಲ, ಗ್ಲಾಸಿಗೆ ಧೂಳ ಕೂತಾಗ ಆ ಕಡೆ ವಸ್ತು ಕಾಣಿಸಲ್ಲ. ಹಾಗೆ ಶ್ಯಾಮಸುಂದರದಾಸರಿಗೆ ಆ ಗ್ಲಾಸ್ ಒರೆಸುವ ಕೆಲಸವನ್ನು ಮಾಡಿದವರು ಪೂಜ್ಯ ಐಕೂರು ನರಸಿಂಹಾಚಾರ್ಯ. ಯಾರಿಗೆ ವರಕವಿಗಳಿಗೆ ಸ್ವಪ್ನದಲ್ಲಿ ಜಗನ್ನಾಥದಾಸರು ಅಂಕಿತವನ್ನು ಕೊಟ್ಟಾರೆ. ಇದೊಂದು ವಿಷಯ ಸ್ಪಷ್ಟ ಮಾಡ್ತೀನಿ. ಆಮೇಲೆ ಶ್ಯಾಮಸುಂದರದಾಸರ ಬಗ್ಗೆ ಮುಖ್ಯವಾಗಿ 2 ವಿಷಯಗಳು. ಅವರು ಇಸ್ಪಟ್ಟು ಆಡ್ತಿದ್ರು, ಏನೋ ಒಂದು ಸೂರ್ಯೋದಯದ ನಂತರ ಹೇಳ್ತಿದ್ರು ಅಂತ ಹೇಳ್ತಾರೆ. ಇವೆರಡು ಅವರ ಜೀವನದಲ್ಲಿ ಆಗಿರೋ ವಿಷಯಗಳು. ಜಾಣೆ ನಂಬಿದೆ ಇಸ್ಪಟ್ರಾಣೆ ನೇವಲಿದಮ್ಮ ಅಂತ ಹಾಡು ಬರೋದಲ್ಲ. ಈ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತೆ. ಉಪನಿಷತ್ತು, ಕೇನೋಪನಿಷತ್ತು ಅಂತ ಉಪನಿಷತ್ತದೆ. ಆ ಉಪನಿಷತ್ತಿನ ಅರ್ಥವನ್ನು ಅವರು ಆ ಹಾಡನ್ನ ಬರೆದಾರೆ. ಉಪನಿಷತ್ತು ಓದೋರಿಗೆ ಅದು ಗೊತ್ತಾಗ್ತದೆ, ಇಸ್ಪಟ್ಟಾಡೋರಿಗೆ ಇದು ಗೊತ್ತಾಗ್ತದೆ ಅಷ್ಟೇ. ಇದೇ ರೀತಿ ಈ ಊರಲ್ಲಿ ಕೂತ್ಕೊಂಡು, ಈ ಸ್ಥಳದಲ್ಲಿ ಕೂತ್ಕೊಂಡು ಬಾಮನಕೆಲ್ಲರು ಘಟ್ಟಾಚಾರ್ಯರು, ಇಲ್ಲಿ ಕೋನಮ್ಮ ಅಂತ ಒಬ್ಬರು, ಅವ್ರನ್ನ ಕೂಡಿಸಿ ಒಂದು ಹಾಡು ಬರೆದರು. ಎಲಿ ಅಡಿಕೆ ಸುಣ್ಣ ಕಾಚಗಳು ಸೇರಿ ಜಗಳ ಆಡುತ್ತಾವ ಅಂತ. ಇದು ಈಶಾವಾಸ ಉಪನಿಷತ್ ಖಂಡಾರ್ಥದ ಅರ್ಥ. ಅದೊಂದು ನೋಡೋರಿಗೆ ಅದು ಏನೋ ಹೇಳ್ಯಾರ ಬಿಡು, ಎಲೆ ಅಡಿಕೆ ಜಗಳ ಅಂತ ಹಾಕಿದರು. ಇವೆಲ್ಲ ಯಾವಾಗ ಬರ್ತಾವೆ ಅಂತಂದರೆ,
ಪ್ರಾರಬ್ಧ ಇದ್ದಾಗ ದೇವತೆಗಳು ಬಂದಿರ್ತಾರಲ್ಲ, ಅವಾಗ ಪೂರ್ವಜನ ಸ್ಮೃತಿ ಬಂದಾಗ, ಜ್ಞಾನ ಬಂದಾಗ ಇವೆಲ್ಲ ಹೊರ ಬರ್ತವೆ. ಆದರೆ ಹೊರ ಬರುವಾಗ ನೇರವಾಗಿ ಬರಲ್ಲ, ಈ ಥರ ಬರ್ತವೆ. ಶ್ಯಾಮಸುಂದರದಾಸರು ಪ್ರತಿಯೊಂದು ಊರೂರಿಗಳಿಗೂ ಹೋಗ್ತಾ ಇದ್ದರು. ನಮ್ಮ ಲಿಂಗಸೂರಿಗೂ ಅವರಿಗೂ ಅವಿನಾವ ಭಾವ ಸಂಬಂಧ, ಹಾಲು ಸಕ್ಕರೆ ಇದ್ದಂಗೆ. ಬರೀ ಹಾಲು ಕುಡಿಯೋಕ್ಕಾಗೋದಿಲ್ಲ. ಹಾಗೆ ಲಿಂಗಸೂರು ಮತ್ತು ಶ್ಯಾಮಸುಂದರದಾಸರಿಗೆ ಯಾಕೆ ಅಷ್ಟು ಅವಿನಾಭಾವ ಸಂಬಂಧ ಅಂತ ವಿಚಾರ ಮಾಡಲಾಗಿ ಪ್ರಾಣೇಶದಾಸರ ಮೇಲೆ ಅವರೊಂದು ಹಾಡು ಬರ್ತಾರೆ, ಪೋಸಿ ಸಣ್ಣಜಿಯ ಅಂತ ಹಾಡು ಬರ್ತಾರೆ. ಇವರು ಜಗನ್ನಾಥದಾಸರ ಮಕ್ಕಳಾಗಿದ್ದರಲ್ಲ ಪೂರ್ವಜನ್ಮದಲ್ಲಿ. ಪ್ರಾಣೇಶದಾಸರು ಜಗನ್ನಾಥದಾಸರ ಶಿಷ್ಯರಾದ ಕಾರಣ ಅವರಿಬ್ಬರನ್ನು ಇವರು ನೋಡಿದ್ರು. ಗೊತ್ತಾಯ್ತಾ? ಅವರಿಬ್ಬರು ಒಡನಾಡಗಳು, ಅವರ ಶಿಷ್ಯರಿಗೆ ಮಾಡ್ತಕ್ಕಂಥ ಉಪದೇಶಗಳು, ಅದರಿಂದ ತಾವು ಕಲಿತ ಪಾಠಗಳು, ಆ ಪಾಠಗಳ ಋಣ ತೀರಿಸಬೇಕಲ್ಲ. ಅದಕ್ಕಾಗಿ ಮತ್ತೆ 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 ಲಿಂಗಸಗೂರಿಗೆ ಬಂದು ವರದೇಂದ್ರ ದರ್ಶನಾದಿಗಳು, ಪ್ರಾಣೇಶದಾಸ ದರ್ಶನಾದಿಗಳನ್ನು ಸತತವಾಗಿ ಪಡಿತಾ ಇದ್ದರು. ಇನ್ನೂ ಒಂದು ಹೊಸ ವಿಷಯ, ನಮ್ಮ ಶ್ಯಾಮಸುಂದರದಾಸರು ಎಲ್ಲಿಯವರೆಗೆ ಯಾರ್ಯಾವ ಊರಿಗೆ ಹೋಗಿ ಹಾಡು ಬರ್ದಾರಲ್ಲ, ಈ ಸಂತೆ ಕೆಲವರು ಬಂದಿದ್ದರು, ಸಂತೆಯ ಸಲವ ಸಂತದ ಸಂತೆ ಕೆಲವರು ಅಂತ ಬರೆದರು. ಲಿಂಗಸೂರಿ ಬಂದಾಗ ಚಾವಣಿ ಪುರ ಅಂತ ಬರೆದರು. ಹೀಗೆ ಹಾಡು ಬರ್ದಾರಲ್ಲ, ಯಾವ ಊರಲ್ಲಿ, ಎಲ್ಲ ಊರು ಭಾಳ ಊರಿಗೆ ಹೋಗ್ಯಾರ ಅವ್ರು, ಎಲ್ಲ ಊರ ಬರೆದಿಲ್ಲ. ಆ ಹಾಡು ಏನು ಬರೆದರು, ಯಾವ ಊರಲ್ಲಿ ಸಾಕ್ಷಾತ್ ಹನುಮಂತ ದೇವ್ರ ದರ್ಶನ ಕೊಟ್ಟನೋ ಅಲ್ಲಿ ಅಷ್ಟೇ ಬರೆದರಂತೆ. ಇದು ನಾನು ಹೇಳಿದ್ದಲ್ಲ, ಯಾಕಂದ್ರೆ ನಾನು ಸಂಶೋಧಕ ಹೇಳಕತ್ತೀನಲ್ಲ, ಇಲ್ಲಾಂದ್ರೆ ನಾನು ಕಾದಂಬರಿಕಾರ ಆಗಿಬಿಡ್ತೀನಿ. ಕುರುಡಿ ರಾಘವೇಂದ್ರಾಚಾರ್ಯ ಅಂತ ಶ್ಯಾಮಸುಂದರದಾಸರ ಶಿಷ್ಯರು, ಕುರುಡಿ ರಾಘವೇಂದ್ರ ಲಕ್ಷ್ಮೀಶ ಅಂತ ಅವ್ರ ಅಂಕಿತ. ಅವರಿಗೂ ನಮಗೂ ಭಾಳ ಏನು ಸಂಬಂಧ ಅಲ್ಲ, ಪರಿಚಯ, ಭಾಳ ಪರಿಚಯ. ಅವ್ರ ಮನೆಗೆ ಹೋದಾಗೆಲ್ಲ ಅದು ಹೇಳ್ತಾ ಇದ್ರು ಇವರು. ಅವ್ರು ತಮ್ಮ ಹಾಡಿನಲ್ಲಿ ಇದನ್ನು ಸೇರಿಸ್ಯಾರ. ನಾನು ಅದು ಕ್ವಶನ್ ಮಾಡಿದೆ, ಹಿಂಗೆ ಸೇರಿಸಿ ಹೇಳ್ರಿ ಅಂತಂದಾಗ, ಇಲ್ಲ ಅವ್ರು ನನಗೆ ಹೇಳಿದ್ದು ನಾನು ಬರ್ದೀನಿ ಅಂತಂದ್ರೆ. ಹಾಗಾಗಿ ಯಾವ ಊರಲ್ಲಿ ಕಲ್ಲಲ್ಲ, ಶಿಲೆ ಅಲ್ಲ, ಇಲ್ಲಿ ಶಿಲೆ ಅಲ್ಲ, ನೇರವಾಗಿ ಹನುಮಂತ ದೇವರೇ ಎಲ್ಲಿ ದರ್ಶನ ಕೊಟ್ಟಾನೋ ಆ ಊರ ಮೇಲೆ ಹಾಡು ಬರ್ದಾರಂಥವ್ರು ಶ್ಯಾಮಸುಂದರದಾಸರು. ಇದು ಒಂದು ಶ್ಯಾಮಸುಂದರದಾಸರು ಮಾಡಿದ ಅತ್ಯಂತ ದೊಡ್ಡ ಉಪಕಾರ ಅಂದರೆ ಎರಡು, ನನ್ನ ಪ್ರಕಾರ ಭಾಳ ಅದ. ಒಂದು, ಪ್ರಾಣೇಶದಾಸರ ಹಾಡುಗಳಿಗೆ ಅರ್ಥ ಬಿಡಿಸಿದ್ದು. ನಾಡೆ ಕಂಡು ಭಜಿಪೆ ನಿತ್ಯ ನಿಮ್ಮ ಅಂತ ಏಕಾಕ್ಷರ ಕೋಶ ಅಂತ ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಿಂಟ್ ಮಾಡಿದೆ. ತೆಲುಗುವಲ್ಲಿ ಪ್ರಿಂಟ್ ಆಗಿದೆ, ಮರಾಠಿಯಲ್ಲಿ ಪ್ರಿಂಟ್ ಆಗಿದೆ. ಒಟ್ಟು 18 ಭಾಷೆಯಲ್ಲಿ ಶಬ್ದಕೋಶಗಳು ಪ್ರಿಂಟ್ ಆಗ್ಯಾವೆ. ನಾಡೆ ಶಬ್ದ, ಇದು ಪ್ರಾಣೇಶದಾಸ ಬರೋ ಶಬ್ದ. ಇದು ಪಾರ್ವತಿ ದೇವಿ ಮೇಲೆ ಅದ ಹಾಡು ನಾಡೆ. ಈ ಶಬ್ದಕ್ಕೆ ಅರ್ಥವನ್ನು ಕೊಟ್ಟವ್ರು ಪ್ರಾಣೇಶದಾಸ, ಶ್ಯಾಮಸುಂದರದಾಸರು. ಅವ್ರು ಕೊಟ್ಟ ಮೇಲೆ ಡಿಕ್ಷನರಿ ಸೇರಿತಂತೆ ಹಾಡು, ಶಬ್ದ ಇದ್ದೇ ಇಲ್ಲ. ಇಂಥ ನಮ್ಮ ಪ್ರಾಣೇಶದಾಸರು ಇಂಥ ಭಾಳ ಬರ್ತಾರೆ ಶಬ್ದಗಳು, ಬಿಡಿಸೋಕ್ಕಾಗಲಾರ್ದು. ಅವೆಲ್ಲ ಶಬ್ದಗಳನ್ನು ನಮ್ಮ ಸಂಧಿ ಕೆಲವರಲ್ಲಿ ಕುತ್ಕೊಂಡು ಇವರು, ಆಮೇಲೆ ವರಕವಿಗಳು ಸೋದೆ ಕುಪ್ಪೆರಾಯರು, ನಮ್ಮ ತಾತ ಆಗಿರ್ತಕ್ಕಂಥ ಚಿಂತಾಮಣರಾಯರ ಕೈಯಲ್ಲೇ ಬರೆಸಿದ್ದು. ಇನ್ನೂ ಅವೇ ಚಿಂತಾಮಣರ ಕೈ ಶ್ಯಾಮಸುಂದರದ ಅರ್ಥ ಬರೆಸಿದ್ದು. ಇನ್ನೊಂದು ಮಾಡಿದ ದೊಡ್ಡ ಉಪಕಾರ ಏನಂತಂದರೆ, ನಿಮ್ಮೆಲ್ಲರಿಗೂ ಲಿಂಗಸೂರು ಭಾಗದ ಎಲ್ಲರಿಗೂ ಗೊತ್ತಿರ್ತದೆ. ಏನು ಮಾಡಿದಂದರೆ, ಸತ್ಯನಾರಾಯಣ ವ್ರತ ಕಥೆಯನ್ನು ಪದ್ಯದಲ್ಲಿ ಕೊಟ್ಟದ್ದು. ಆಚಾರ ಬಂದ್ರೇ ಸತ್ಯನಾರಾಯಣ ಕಥೆ ಅಂತಿತ್ತು ಅಲ್ಲಿವರೆಗೂ. ಯಾವಾಗ ವರಕವಿಗಳು ಬಂದು ಸತ್ಯನಾರಾಯಣ ಹಾಡು ಬರೆದ್ರು, ಆಮೇಲೆ ಆಚಾರ್ಯ ನೋಡಲಿಲ್ಲ ನಾವು. ಪ್ರತಿ ಹುಣ್ಣಿಮೆ ಲಿಂಗಸೂರು ಭಾಗದಲ್ಲಿ ಆಲ್ಮೋಸ್ಟ್ ಮತ್ತು ಮಾನ್ವಿ ಭಾಗದಲ್ಲಿ ಪ್ರತಿ ಹುಣ್ಣಿಮೆ ಮನೆಯಲ್ಲಿ ಗಣಮಕ್ಳು ಇರಲಿ ಬಿಡಲಿ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ಅದನ್ನ ದೇವ್ರ ಮುಂದೆ ಇಟ್ಟು ಈ ಹಾಡು ಹಾಡಿ ಮುಂಜಿಸ್ಬಿಡ್ತಾರೆ, ಸ್ವೀಕಾರ ಮಾಡಿಬಿಡ್ತಾರೆ. ಈ ಪದ್ಧತಿಯನ್ನು ಹಾಕಿಕೊಟ್ಟವರು ಶ್ಯಾಮಸುಂದರದಾಸರು. ಇಂಥ ಶ್ಯಾಮಸುಂದರದಾಸರು ಇಲ್ಲಿ ಯಾವರು ಗೋನವಾಟ್ಲದಲ್ಲಿ ಅವರ ಸ್ತಂಭವನ್ನು ನಾವು ನಿರ್ಮಾಣ ಮಾಡಿದ್ವಿ. ಅನೇಕರ ಸಹಕಾರ ಮತ್ತು ಜಾವೂರು ಪ್ರಾಣೇಶ ಬಾಬನ ಘನ ಅಧ್ಯಕ್ಷತೆಯಲ್ಲಿ. ಎಲ್ಲ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಊರಿದ್ರು ಗೋನವಾಟ್ಲದಲ್ಲಿ ಯಾಕೆ ಮಾಡಬೇಕು ಅಂತ ಒಬ್ರಿಗೂ ಪ್ರಶ್ನೆ ಬರಲಿಲ್ಲ. ಬರಬೇಕು. ನಮ್ಮ ರಾಯರು ಮಂತ್ರಾಲಯದಲ್ಲೇ ಯಾಕೆ ವೃಂದಾವನಸ್ಥರಾದರು? ಪಕ್ಕದಲ್ಲಿ ರಾಯಚೂರು ಚಲೋ ಇತ್ತಲ್ಲ, ಮಂತ್ರಾಲಯದಲ್ಲೇ ಯಾಕೆ ಆದರು? ವರದೇಂದ್ರಾಯರು ಲಿಂಗಸೂರಿಗೆ ಯಾಕೆ ಬಂದರು? ಇವತ್ತು ತಿಳ್ಕೋಬೇಕು. ಆದರೂ 10 ನಿಮಿಷ ಮುಗಿಸ್ತಂತೇಳಿ. ಯಾರು ನಮ್ಮ ಮಂತ್ರಾಲಯ ಮಹಾಪ್ರಭುಗಳು ಇಲ್ಲಿ ಯಾಕೆ ಬಂದರು ಎಲ್ಲರಿಗೂ ಗೊತ್ತದೆ. ಗೋಪಾಲದಾಸ್ ಹೇಳ್ಬಿಟ್ರೆ ಪ್ರಹ್ಲಾದರಾಸರು ಯಾಗ ಮಾಡಿದ ಜಾಗ, ಹಾಗಾಗಿ ಬಂದರು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಹೊಸ ವಿಷಯ ಅಲ್ಲ.
ಲಿಂಗಸೂರಿ ಯಾಕೆ ಬಂದರು ವರದೇಂದ್ರಾಯರು? ಎರಡು ವಿಷಯ. ಒಂದು ಪ್ರಚಲಿತ ಆಗಿರೋ ವಿಷಯ ಹೇಳ್ತೀನಿ. ಪ್ರಚಲಿತ ಆಗಿರೋ ವಿಷಯ ಏನದೆ? ವರದೇಂದ್ರಾಯರದು ಪ್ರಾಣೇಶದಾಸರ ವಂಶವನ್ನು ಉದ್ಧಾರ ಮಾಡಬೇಕು ಅಂತ ಬಂದದ್ದು. ಅವ್ರ ವಂಶವನ್ನು ಯಾಕೆ ಉದ್ಧಾರ ಮಾಡಬೇಕು? ಇವ್ರು ಯಾಕೆ ಮಾಡಬೇಕು? ಇವ್ ಬರ್ಸ್ಕೊಂಡ್ರ ಇಷ್ಟು ಆಸ್ತಿ ಕೊಡು ನಾ ಉದ್ಧಾರ ಮಾಡ್ತೀನಿ ಅಂತ ಬರ್ಸ್ಕೊಂಡ್ರೆ ಇಲ್ಲಲ್ಲ. ಮತ್ತು ಯಾಕೆ ಉದ್ಧಾರ ಮಾಡೋಕ್ಕೆ ಬರ್ಬೇಕು ಅವ್ರಿಗೆ ಅಂತ ಪ್ರಶ್ನೆ ಬರ್ತದಲ್ಲ. ಅಶ್ವತ್ಥಾಮಾಚಾರ ಆಗಿದ್ದಾಗ ವರದೇಂದ್ರ ರುದ್ರಾಂಶರು ಅಶ್ವತ್ಥಾಮಾಚಾರ ಆಗಿದ್ದಾಗ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ರು. ಯಾರ ಬಗ್ಗೆ? ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಬಿಟ್ಟಿದ್ರು. ಬ್ರಹ್ಮಾಸ್ತ್ರ ಬಿಟ್ಟಿದ್ರಲ್ಲ, ಅಲ್ಲಿ ಕೃಷ್ಣ ನಿಂತಿದ್ದ ಗರ್ಭಸುತ್ತ. ಅದನ್ನು ಮುಂದೆ ಪರೀಕ್ಷೆ ಬಿಡ್ತಾನೆ ನಿಂತಲ್ಲ. ಅಶ್ವತ್ಥಾಮಾಚಾರರು ಒಂದು ವಂಶ, ಯಾರ ವಂಶ? ಪಾಂಡುರಾಜನ ವಂಶ. ಅದು ಪಾಂಡುರಾಜನ ವಂಶವನ್ನೇ ನಾನು ನಾಶ ಮಾಡ್ತೀನಿ ಅಂತ ಬಂದು ನಿಂತುಬಿಟ್ರು. ಮತ್ತೆ ಪುನಃ ವರದೇಂದ್ರಾಯ ಬಂದಾಗ ಯಾವ ವಂಶ ನಿಲ್ಲಿಸಿದ್ರು ಆ ವಂಶವನ್ನು ಮತ್ತೆ ಮುಂದುವರಿಸಿದರು. ಪ್ರಾಣೇಶದಾಸರು ಮತ್ತು ಪಾಂಡುರಾಜ ವಂಶ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇನ್ನೊಂದು ಹೊಸ ವಿಷಯ ಅದ. ಏನು? ಪ್ಲೇಸ್ ಆಯ್ಕೆ ಮಾಡ್ಕೋಬೇಕಂದ್ರೂ ಕೂಡ ಒಂದು ಹಿನ್ನೆಲೆ ಇರ್ತದೆ. ನಮ್ಮ ಯಾವುದು ಲಿಂಗಸೂರು ಕ್ಷೇತ್ರ ಜನಮೇ ಜಯರಾಜ ಸರ್ಪಯಾಗ ಮಾಡಿದ ಸ್ಥಳ. ಇದನ್ನು ಹೇಳಿದವರು ನಾ ಸಂಶೋಧಕ. ಇದನ್ನು ಹೇಳಿದವರು ಮೋದ ವಿಠ್ಠಲ ದಾಸರ ಮಕ್ಕಳಾಗಿರ್ತಕ್ಕಂಥ ಗುರು ಮೋದ ವಿಠ್ಠಲ ದಾಸರು. ಮೊನ್ನೆ ರೀಸೆಂಟಾಗಿ ವಿಜಯಣ್ಣ ಮುತಾಲಿಕ್ ವಿಜಯಣ್ಣ ಅವ್ರು ಬುಕ್ಕ ಪ್ರಿಂಟ್ ಮಾಡಿದರು. ಪ್ರಾಣೇಶದ ಶಿಷ್ಯ ಪರಿಸರ ಬುಕ್ಕದಲ್ಲಿ ಈ ಹಾಡನ್ನು ಹಾಕ್ಸ್ಯಾರ. ಗುರು ಮೋದ ವಿಠ್ಠಲರು ಮಾಡಿದ ವಿಷಯ. ಇವೆಲ್ಲ ಹೊಸ ವಿಷಯ. ಈ ಸ್ಥಳಕ್ಕೆ ಬರೋಣ. ಗೋನಮಟ್ಲ. ನಾವು ಸಣ್ಣ ಸ್ಥಳಕ್ಕೆ ಬಂದಿಲ್ಲ, ಭಾಳ ದೊಡ್ಡ ಸ್ಥಳಕ್ಕೆ ಬಂದೀವಿ. ಗಾಲವ ಋಷಿಗಳ ತಪಸ್ಸ ಸೇರಿಸಿದ ಸ್ಥಳ ಇದು ಗೋನಮಟ್ಲ. ಅದಕ್ಕಾಗಿ ನಮ್ಮ ಪ್ರಾಣೇಶದಾಸರು ಇಲ್ಲಿಗೆ ಬಂದು ಗಾಲವ ಚರಿತ್ರೆಯನ್ನು ಬರೆದಾರೆ. ಜೀವನದಲ್ಲಿ ಒಮ್ಮೆ ಆದರೂ ಗಾಲವ ಚರಿತ್ರೆ ಓದ್ರಿ. ಬುಕ್ಕ ಪ್ರಿಂಟ್ ಆಗ್ಯಾವೆ, ಓದ್ರಿ. ಈ ಊರಲ್ಲಿ ಬಂದು ಗಾಲವ ಚರಿತ್ರೆಯನ್ನು ಬರೆದಾರೆ, ಗೋಪಾಲ ಸ್ವಾಮಿಗೆ ಅರ್ಪಣೆ ಮಾಡ್ಯಾರ. ಇದಕ್ಕಿಂತ ಪೂರ್ವದಲ್ಲಿ ಇತಿಹಾಸ ನೋಡಲಾಗಿ ಪುರಂದರದಾಸರು ಗಾಲವ ಚರಿತ್ರೆ, ಗಾಲವ ಋಷಿಗಳು ಈ ಊರಲ್ಲಿ ತಪಸ್ಸಾಚರಿಸಿದ್ದು. ಆನಂತರದಲ್ಲಿ ಪುರಂದರದಾಸರು ಛಾಯಾ ಭಗವತಿಗೆ ಪ್ರತಿ ವರ್ಷ ದರ್ಶನಾರ್ಥವಾಗಿ ಬಂದಾಗ ಈ ಊರಲ್ಲಿ ಬಂದು ಇಳಿದು ತಮ್ಮ ಐನಿಕಾದಿಗಳನ್ನು ಇಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ತಮ್ಮ ಆತಿಥ್ಯ ಹರಿಪ್ರಸಾದ ಸ್ವೀಕರಿಸಿ ಮುಂದೆ ಹೋಗ್ತಾ ಇರತಕ್ಕಂಥ ಸಂಪ್ರದಾಯ. ಹಾಗೆ ಬಂದಾಗ ಇಲ್ಲಿ ಒಂದು ಬಾರಿ ನಮ್ಮ ಗೋಪಾಲ ಸ್ವಾಮಿಯ ಮೇಲೆ ಸುಳಾದಿಯನ್ನು ಬರೆದಾರೆ. ಅದು ನಮ್ಮ ಸಾಹಿತ್ಯ ಮಂಡಲ ಕಡೆಯಿಂದನೇ ಆ ಸುಳಾದಿ ಪ್ರಿಂಟ್ ಆಗಿದೆ. ಅದನ್ನು ಇಲ್ಲಿ ಇನ್ನೊಂದು ಸಲ ಈ ಮುಗಿದು ಇನ್ನೊಂದು ಸಲ ಎಲ್ಲಿ ಯಾರಾದರೂ ಬಂದರೆ ಆ ಸುಳಾದಿ ಸಮೇತ ಬರಬೇಕು. ಬಂದು ಇಲ್ಲಿ ನಿಂತುಕೊಂಡು ಆ ಸುಳಾದಿ ಅನ್ನಬೇಕು ಒಂದು ಸಲ. ಆವಾಗೇ ಜೀವನ ಧನ್ಯ ಆಗುವುದು. ಆ ನಂತರದಲ್ಲಿ ಯಾವ ಪ್ರಾಣೇಶದಾಸರಿಂದ ಹಿಡ್ಕೊಂಡು ಶ್ಯಾಮಸುಂದರ ದಾಸರವರೆಗೂ ಇಲ್ಲಿಗೆ ನಿರಂತರ ಬಂದು ಹೋಗ್ತಾ ಇದ್ದಾರೆ. ಶ್ಯಾಮಸುಂದರ ದಾಸರು ಜ್ಞಾನ ಯಾವ ಮಟ್ಟಕ್ಕಿತ್ತು ಅಂತ ಒಂದು ಹೇಳಿ ಆಮೇಲೆ ಇಲ್ಲಿ ಸ್ತಂಭದ ವಿವರಣೆ ಕೊಡ್ತೀನಿ. ಶ್ಯಾಮಸುಂದರ ದಾಸರ ಜ್ಞಾನ ಯಾವ ಮಟ್ಟಕ್ಕಿತ್ತು ಗೊತ್ತಾ? ಬರೀ ಇಸ್ಪಟ್ ಹಾಡರ್ ನೋಡಿಕೊಂಡು ನಾವು ಹಂಗೆ ಅಂದ್ಕೊಂಡ್ಬಿಟ್ಟಿದ್ವಲ್ಲ, ಹಾಗಿದ್ದಿಲ್ಲ ಅವ್ರ ಲೈಫ್ ಸ್ಟೈಲ್. ನಮ್ದು ಯಾರ್ದು ಇಲ್ಲ, ಹಾಗಿತ್ತು. ನಾವು ರಂಗೋಲಿ ಹಾಕ್ತೀವಲ್ಲ, ನನಗಿದು ಕುರುಡಿ ರಾಘವೇಂದ್ರಾಚಾರ್ಯ ಹೇಳಿದ ವಿಷಯ, ಅವ್ರಿಗೆ ಶ್ಯಾಮಸುಂದರ ದಾಸ ಹೇಳಿದ ವಿಷಯ. ರಂಗೋಲಿ ಹಾಕ್ತೀವಲ್ಲ, ಯಾಕೆ ಹಾಕ್ತೀವಿ? ವಿಷ್ಣು ಪುರಾಣ ಹರಿವಂಶ ಪುರಾಣದ ಉಲ್ಲೇಖ ಕೊಡ್ತಾವೆ, ಅಲ್ಲಿ ಲಕ್ಷ್ಮಿ ಇರ್ತಾವೆ, ಹಾಗೆ ಈಗ ಅನ್ಸಿರ್ತದೆ ಅಷ್ಟೇ ಸರಿ. ಅದನ್ನು ತೊಗೊಂಡು ನಮಗೇನಿಲ್ಲ. ಯಾಕಂದರೆ ನಾವು ಮಧ್ವ ಮತದವರು, ತತ್ವದ ಹಿನ್ನೆಲೆಯಲ್ಲೇ ಯಾವಾಗಲೂ ಚಿಂತನೆ ಮಾಡಬೇಕು. ರಾಮಾಯಣ ಕೇಳಿದ್ವಿ ಮೊನ್ನೆ, ಮಹಾಭಾರತ ಕೇಳ್ತೀವಿ, ಅದು ಇನ್ನೊಬ್ಬರು ಮನೆ ಪರ್ಸ್ನಲ್ ವಿಷಯ, ನಾವ್ಯಾಕೆ ಮಾತಾಡಬೇಕು? ಸುಗ್ರೀವ ರಾಮ ಒಂದಾದರು, ಮತ್ತು ಇವನು ಹೆಂಡತಿ ಬಿಟ್ಟವ ಅವನು ಹೆಂಡತಿ ಬಿಟ್ಟವ, ಒಂದಾಗಿ ಆ ಥರ ಹೌದಾ ಅಲ್ಲ? ಇನ್ನೊಬ್ಬರು ಪರ್ಸನಲ್ ವಿಷಯ ಅದು. ಆದರೆ ಕತಿ ಇಂಪಾರ್ಟೆಂಟ್ ಅಲ್ಲ, ಕತಿಯ ಹಿಂದಿರುವ ಭಾವ ಇಂಪಾರ್ಟೆಂಟು. ಸುಧಾಮ ಅವಲಕ್ಕಿ ತಗೊಂಡೋಗಿದ್ದ, ಎಲ್ಲರನ್ನ ಬಿಟ್ಟು ಸುಧಾಮನ ಒಳಗೆ ಬಿಟ್ಟರು. ಹೊರಗಿದ್ದರೆ ದರ್ಶನ ಆಗಿಲ್ಲ ಕೃಷ್ಣಂದು. ಸುದ್ದಿ ವರ್ತಮಾನ ಹಬ್ಬಿತಂತೆ, ಯಾರೋ ಸುಧಾಮನಂತೆ ಅವಲಕ್ಕಿ ತಂದಾನಂತೆ, ಕೃಷ್ಣಿಗೆ ಅವಲಕ್ಕಿ ಅಂದ್ರೆ ಭಾಳ ಇಷ್ಟ ಅಂತೆ. ಯಾರು ಅವಲಕ್ಕಿ ತರ್ತಾರೋ ಎಲ್ಲರನ್ನೂ ಒಳಗೆ ಬಿಡ್ತಾರಂತೆ. ಇದು ಹೌದಲ್ಲ? ಕೃಷ್ಣನಿಗೆ ಬೇಕಾಗಿದ್ದು ಅವಲಕ್ಕಿ ಅಲ್ಲ, ಅವಲಕ್ಕಿ ಹಿಂದಿರುವ ಭಾವ. ಇಲ್ಲಿ ಅಷ್ಟೇ. ಪ್ರತಿಯೊಂದು ನಮ್ಮ ಶ್ಯಾಮಸುಂದರದಾಸನ ಒಂದು ಕ್ಷಣ ನೋಡಿದವರು ಇದ್ದಾರಲ್ಲ, ಕಣ್ಣಾರೆ ನೋಡಿದವರಿಗೆ ಶ್ಯಾಮಸುಂದರದಾಸನ ಅರ್ಥ ಆಗಿಲ್ಲ. ತಿಳ್ಕೊಂಬಿಡ್ರಿ, ಅವ್ರನ್ನ ಕಣ್ಣಾರೆ ಯಾರು ನೋಡ್ಯಾರೋ ಅವ್ರಿಗೆ ಶ್ಯಾಮಸುಂದರದಾಸ ಅರ್ಥ ಆಗಿಲ್ಲ. ಅವ್ರ ಕೃತಿಗಳಲ್ಲಿ ಅವ್ರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ರಂಗೋಲಿಯ ಚಿಂತನೆ ಕೊಟ್ಟರು ಶ್ಯಾಮಸುಂದರದಾಸರು. ಅದು ಒಂದು ಹೇಳ್ತೀನಿ, ರಂಗೋಲಿ ಹೇಗೆ ಹಾಕ್ತೀವಿ ಹಿಂಗೆ ಹೇಳಕ್ಕ. ಒಂದ್ಸಲ ನೀವು ನಿಮ್ಮ ಕೈ ಹಿಂಗೆ ಹಿಡ್ಕೊರಿ. ನಾ ಸಣ್ಣ ಹುಡುಗಾದರೂ ವೇದವ್ಯಾಸ ಜಾಗ ಕೂತೀನಿ, ಹಿಡ್ಕೊರಿ. ಹಿಂಗೆ ಹಿಡ್ಕೋಬೇಡ್ರಿ, ಅಂದ್ರೆ ಹೇಳಬೇಡ್ರಿ ಅನ್ನಂಗೆ ಆಗ್ತದ. ಹಿಂಗೆ ಹಿಡ್ಕೋರಿ. ಇದು ಶ್ಯಾಮಸುಂದರದಾಸರು ಕೊಟ್ಟಿರ್ತಕ್ಕಂತಹ ಜೀವನ ಕ್ರಮ.
ರಂಗೋಲಿಯಲ್ಲಿ ಪರತತ್ವವನ್ನು ಹೇಳಿಕೊಟ್ರು. 5 ಬೆರಳುಗಳಿವೆ. ಈ ಕಿರು ಬೆರಳು ಏನದಲ್ಲ, ಇದು ಸಣ್ಣ ಬುದ್ಧಿ ಸಂಕೇತ ಅಂತ. ಇದು ಬರೇ ಸಣ್ಣ ಬುದ್ಧಿ. ನನ್ನ ಕರೆದಲ್ಲ ನಾನು ಯಾಕೆ ಬಲಿ ಅಲ್ಲ. ಗಾನಾಟ್ಲಂತ ಕ್ಷೇತ್ರದಾಗ ಶ್ಯಾಮಸುಂದರ ದಾಸ ಸುದ್ದಿ ಕೇಳ್ರ ಒಡೆ ಬರ್ಬೇಕು. ಭಾಗವತರು ಅವರು ಭಾಗವತರು ಅಂದ್ರೆ ನಾನು ಕರೆದಲ್ಲ, ನಾನು ಬರೀ ಇದು ಸಣ್ಣ ಬುದ್ಧಿ. ಇದು ಇನ್ನು ಉಂಗುರ ಬೆರಳು. ಈ ಉಂಗುರ ಬೆರಳು ಏನದೆ, ಇದು ಬರೀ ಆಸೆ ಸಂಕೇತ. ಅಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ. ಇದು ಇನ್ನೊಂದದಲ್ಲ, ಮಧ್ಯದ ಬೆರಳದಲ್ಲ. ಈ ಮಧ್ಯದ ಬೆರಳು ಅಹಂಕಾರ ಸಂಕೇತ. ನನ್ನ ಸ್ಟೇಜಿಗೆ ಕರೆದಿಲ್ಲ, ನನ್ನ ಹೆಸರು ಹಾಕ್ಸಿಲ್ಲ, ಇದು ನನ್ನ ಮುಂದೆ ಕುಡಿಸ್ಬೇಕಾಗಿತ್ತು ಕುಡಿಸಿಲ್ಲ, ಇದು ಅಹಂಕಾರ. ಈ ಸಣ್ಣ ಬುದ್ಧಿ, ಈ ಆಸೆ, ಈ ಅಹಂಕಾರ, ಈ 3ಗಳಿಂದ ಕೂಡಿದ್ದು ಈ ಸಂಸಾರ ಅಂತ. ಇವು ಸಂಸಾರದಾಗೆ ಇರ್ತವೆ. ಹಿಂಗೆ ತಿರುಸ್ರಿ ಓಸು ಬರ್ತವೆ ಹಿಂದೆ. ಇವು ಸಂಸಾರ. ಈ ಸಣ್ಣ ಬುದ್ಧಿ, ಆಸೆ ಮತ್ತು ಅಹಂಕಾರ ಯುಕ್ತವಾಗಿರ್ತಕ್ಕಂತಹ ಸಂಸಾರದಿಂದ ದೇವರು ಯಾವಾಗಲೂ ಬಹಳ ದೂರ ಇರ್ತಾನಂತೆ. ಅದಕ್ಕೆ ದಾಸರು ಹೇಳಿದರು, ಯಾರು ಶ್ಯಾಮಸುಂದರ ದಾಸರು ಹೇಳಿದರು, ಸಣ್ಣ ಬುದ್ಧಿ ಬಿಡ್ರಿ, ಮುಚ್ಚರಿ, ಆಸೆ ಬಿಡ್ರಿ, ಅಹಂಕಾರ ಬಿಡ್ರಿ, ದೇವರು ನಿಮ್ಮನ್ನೇ ಹುಡುಕೊಂಬರ್ತಾನಂತೆ. ಇದು ಶ್ಯಾಮಸುಂದರ ದಾಸರು ಮಾಡಿದ ವಿಚಾರಗಳು. ಹೀಗೆ ಮತ್ತೆ ನೋಡೋಣ. ಆಯ್ತು, ಇಷ್ಟು ಅವರ ತತ್ವ ವಿಚಾರ ಆಯಿತು. ಇನ್ನು ಸ್ತಂಭದ ವಿಚಾರಕ್ಕೆ ಬಂದಾಗ ಶ್ಯಾಮಸುಂದರ ದಾಸರು ಲಿಂಗಸೂರಿನಲ್ಲಿ ವೈಕುಂಠ ಯಾತ್ರೆ ಮಾಡಿದ್ದು. ಇದು ಇನ್ನೂ ಏನು ಜಿಜ್ಞಾಸೆಯ ವಿಷಯ ಹೇಗೆ ಗೊತ್ತುಬಿಡೋದು. ನಮ್ಮ ಕೋಟೆ ಸೇತ ಮಾಧವರ ಒಂದು ಕಡೆ ಆದರೆ ಇವರೊಂದು ಕಡೆ ಎಲ್ಲ ಇಲ್ಲ. ಸಪ್ರಮಾಣ ಸವಿವರ ನಿರ್ಣಯ. ಇವತ್ತು ನಾ ಕೊಡ್ತಿರೋ ನಿರ್ಣಯ ನನ್ನ ಸಂಶೋಧನೆಯಲ್ಲಿ ನಿರ್ಣಯ ವಿಷಯ ಇದು. ಲಿಂಗಸೂರಿನಲ್ಲಿ ಶ್ಯಾಮಸುಂದರ ದಾಸರು ವೈಕುಂಠ ಯಾತ್ರೆಯನ್ನು ಮಾಡಿದ್ದು. ಅಸ್ಥಿ ವಿಸರ್ಜನೆಗಾಗಿ ಗೋನಾಟ್ಲ ಕ್ಷೇತ್ರಕ್ಕೆ ಬಂದರು. ಅದು ಒಂದು ದೊಡ್ಡ ಪವಾಡವೇ ಅದು. ದೇವತೆಗಳದ್ದು ಯಾವಾಗಲೂ ಪವಾಡವೇ ಇರ್ತದೆ. ಭೋಗೇಶ್ವರ ತಾತ ಅವರ ಒಂದು ಕುದುರೆ ಸಾರಥ್ಯ ಅವ್ರು ಮಾಡಿಕೊಟ್ಟಾಗ, ಇವರು ಅಸ್ತಿ ಬಂದಾಗ, ಹಿಂದೆ ಆಚಾರ್ಯ ಬಂದಾಗ ಆ ಕುದುರೆ ಹಿಂಗೆ ಹೋಗ್ತಾ ಹಾಕ್ಬೇಕಲ್ಲ ಹೋಗಿ, ಕುದುರೆ ಹೋಗ್ತಾ ಇತ್ತಂತೆ. ಈಗೇನು ಸ್ತಂಭ ಅದಲ್ಲ, ಅಲ್ಲಿ ಬಂದು ಕುದುರೆ ನಿಂತು ಬಿಡ್ತಂತೆ. ಇವ್ರು ಮುಂದಕ್ಕೆ ಇನ್ನೊಂದು ನದಿ ಸ್ವಲ್ಪ ಮುಂದೆ, ಇನ್ನೊಂದು ನದಿ ದೂರ ನೋಡಿರಲ್ಲ, ಹೋಗಿರಲ್ಲ, ನದಿ ಸ್ವಲ್ಪ ದೂರ ಅದ. ಇದು ಬ್ಯಾಸಿಗೆ ನದಿ ಇಲ್ಲಿರಲ್ಲ. ಕೇಳ್ತಾರೆ, ಅಷ್ಟು ದೂರ ಹೆಂಗೆ ಹೋಗುತ್ತೀರಿ ಕುದುರೆ ಅಂತ. ಇದು ಬ್ಯಾಸಿಗೆ ನದಿ ಹರಿ ಒಂದೇ ಕಡೆ ಇರ್ತದ, ಕುದುರೆ ಅಲ್ಲಿ ತನಕ ಹೋಗ್ತದ. ಇನ್ನು ಮುಂಚೆ ಆಗಿತ್ತು, ಕುದುರೆ ಹೋಗಲಿಲ್ಲಂತೆ. ಮತ್ತೆ 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 ಪ್ರಯತ್ನ ಮಾಡಲಾಗಿ ಮತ್ತು ಹೋಗಲಿಲ್ಲ. ಕೊನೆಗೆ ಮರ್ಚ ಶ್ರೀನಿವಾಸರಿಗೂ ಹಿಂದೆ ಬಂದಿರತಕ್ಕಂಥ ಕೆಲ ಜ್ಞಾನಿಗಳಿಗೂ ಅದು ಸೂಚನೆ ಆಯಿತು. ಏನು ಇಲ್ಲ, ಇಲ್ಲೇ ಅದು ಅಸ್ಥಿ ವಿಸರ್ಜನೆ ಆಗಬೇಕು, ಮುಂದಿನ ಎಲ್ಲ ಕಾರ್ಯಗಳು ಇಲ್ಲೇ ಆಗಬೇಕು ಅಂತ ಸಂಕಲ್ಪ ಮಾಡಿದರು. ಮಾಡಿ ಎಲ್ಲ ಕಾರ್ಯವನ್ನು ಅಲ್ಲಿ ಪೂರೈಸಿದರು. ವರ್ಷದೊಳಗೆ ಏನಾಯ್ತು ಗೊತ್ತದ, ಕೆಲ ಶಿಷ್ಯರಿಗೆ, ಇಲ್ಲಿರ್ತಕ್ಕಂಥ ನಮ್ಮ ರಾಘಣ್ಣ ತಾತವರಿಗೆ, ನಮ್ಮ ಸಂದಿಕ ಶಂಕರ ತಾತವರಿಗೆ, ಭೋಗೇಶ್ವರ ತಾತವರಿಗೆ, ಮರ್ಚ ಶ್ರೀನಿವಾಸರಿಗೆ, ಇವರೆಲ್ಲರಿಗೂ ಕೂಡ ವರ್ಷದ ಒಳಗೆ ಮತ್ತೆ ಸೂಚನೆಯಾಗಿ ಏನಾಗ್ಯದ ಅಂದರೆ, ಇಲ್ಲಿ ಶ್ಯಾಮಸುಂದರ ದಾಸರು ಅದೇ ಸ್ಥಳದಲ್ಲಿ ಮತ್ತೆ ದರ್ಶನ ಕೊಟ್ರಂತೆ. ಆ ದರ್ಶನ ಕೊಟ್ಟದ್ದಕ್ಕಾಗಿ ಮುಂದಿನ ಪೀಳಿಗೆಗೆ ನಮ್ಗೆ ಸ್ತಂಭದ ಕಲ್ಪನೆ ಬಂತು. ಸ್ತಂಭದ ಕಲ್ಪನೆ ಬರ್ತಿದ್ದಿಲ್ಲ. ಮರ್ಚ ಶ್ರೀನಿವಾಸರು ಎಷ್ಟೋ ಬಾರಿ ಇಲ್ಲಿ ಬಂದು, ಇಲ್ಲಿ ಗೋಪಾಲಸ್ವಾಮಿ ಗುಡಿಯಲ್ಲಿ ಬಂದು, ಕೆ ರಾಘಣ್ಣವರು ಎಲ್ಲ ಬಂದು ಇಲ್ಲಿ ಆರಾಧನೆ ಮಾಡಿ ಹೋಗಿ ಇತಿಹಾಸ ಆಗ್ಯದ. ಅದು ಒಂದು ಜನ್ರೇಷನ್ ಗ್ಯಾಪ್ ಆಗಿಬಿಟ್ಟದಲ್ಲ, ಎಲ್ಲರಿಗೂ ಜಿಜ್ಞಾಸೆ ವಿಷಯ ಆಗಿಬಿಟ್ಟದೆ. ಏನಿಲ್ಲ, ಯಾವಾಗಲೂ ಸತ್ಯವೇ, ಸೂರ್ಯ ಪೂರ್ವಕ್ಕೆ ಹುಡ್ತಾನಿಲ್ಲ. ಹಂಗೆ ಹೇಗೆ ನಿರ್ಣಿತ ವಿಷಯವೋ ಇದು ನಿರ್ಣಿತ ವಿಷಯ, ಇದು ತಿಳಿದ. ಹೀಗಾಗಿ ನಾವು ನಮ್ಮ ಜಾವೂರು ಪ್ರಾಣೇಶ ಮಾಮನ ಒಂದು ಏನು ಘನ ನನ್ನಂದ್ರೆ ಭಾಳ ವಿಷಯ ಯಾರು ಮಾಡಲ್ಲ. ನಾನು ಎಬ್ಸೀನಿ, ಭಾಳ ಕಡೆ ಎಬ್ಸೀನಿ. ನಾ ಜಗ್ಗಿ ಎಬ್ಬಿಸ್ತೀನಿ, ನನ್ನ ಕೆಲಸನೇ ಎಬ್ಸೋದು. ರಾಯಚೂರಲ್ಲಿ ಜಾಗರಣೆ ಎಬ್ಬಿಸಿ ಬಂದೆ. ಏನು ಇಲ್ಲಿ ನಮ್ಮ ಕೃಷ್ಣ ಮಾಮ ಪುರೋಹಿತರು ಲಿಂಗಸೂರ ಮಾಡಮ್ಮ ಅಂತ ಅಲ್ಲಿ ಎಬ್ಸಿ ಬಂದೆ. ಗುರಾಜ್ ಮಾಮ ಅಂತ ಅಲ್ಲಿಗೆ ಭಾರಿ ಸಫರ್ ಕೊಟ್ಟರು. ಈಗ ಇಲ್ಲಿ ಹೌದು ಬೇಕು, ಸುಮ್ಮನೆ ಇಲ್ಲ ಏನಿಲ್ಲ, ಸಾವಿರ ಮಾಡೋದು ಆಗಲ್ರಿ ಕಲಿಯುಗದಲ್ಲಿ. ಹುಡುಗಾಟಿಗಲ್ಲ, ಕಲಿಯುಗದಾಗಿದ್ದೀವಿ ನಾವು, ಕೃತಯುಗದಲ್ಲಿ ಇಲ್ಲ. ತಾನೇ ಬಂದು ಧರ್ಮಾಚರಣೆ ಆಗ್ತದೆ. ನಮಗೆ ಕಲಿಯುಗದಾಗಿದ್ದೀವಿ. ಇಂತಹ ಕಲಿಯುಗದಲ್ಲಿ ಹಿರಿಯರ ಸಹಕಾರ ಈಗ ನಿರಂತರ. ಹಾಗೆ ನನ್ನ ಮುಂದೆ ನಮ್ಮ ಜನ್ರೇಷನ್ ಕೂಡ ಹೀಗೆ ಆರಾಧನೆ ಮಾಡಂಗೆ ಹೋಗೋಷ್ಟು ಅವರು ಬುನಾದಿ ಹಾಕ್ಲಿಕ್ಕತ್ತಾರ. ಇದು ನಮ್ಗೆ ಅರ್ಥ ಮಾಡಬೇಕು. ನಮಗಿದು ಅವರಿಗೆ ಅವ್ರ ಸಾಧನೆ ಆಗ್ಯದ. ಗುರಾಜರ ತಾತವ್ರು ಜಗ್ಗಿ ಪುಣ್ಯ ಮಾಡಿಟ್ಟಾಗ್ಯಾರ ಅವ್ರಿಗೆ. ನಮ್ಮ ಮುಂದಿನ ಪೀಳಿಗೆ ಸಾಧನೆ ಆಗಬೇಕಲ್ಲ, ಒಂದು ಬುನಾದಿ ಬೇಕಲ್ಲ. ಹಾಗಾಗಿ
ಇವರು ನಿರಂತರ ಮಾಡ್ತಾ ಹೊಂಟಿದ್ದಾರೆ. ಈಗ ಮುಗಿಯೋದಿಲ್ಲ. ಶ್ಯಾಮಸುಂದರದಾಸರ ಬಗ್ಗೆ ಹೇಳಿದ ಕೂತ್ರೆ ಏನಂತಾರೆ ದಿನ ಅಂತ ಹೇಳ್ತಾ ಅವ್ರ ಶಿಷ್ಯರ ಬಗ್ಗೆ ಮರೆತೆ. ಅದು 2 ನಿಮಿಷ ಅದು ಹೇಳಬೇಕಾದ ವಿಷಯ ಅಲ್ಲ ಪಾಪ. ಎಲ್ಲ ಕಡೆ ಪುಸ್ತಕದಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ವಿಷಯ ಶ್ಯಾಮಸುಂದರದಾಸರಿಗೆ 3 ಶಿಷ್ಯರು ಅಂತ ಆಗಿದೆ. ಉಕಲಿ ಮಧ್ವರಾಯರು, ಅಭಿನವ ಪ್ರಾಣೇಶ ದಾಸರು, ಲಕ್ಷ್ಮೀಶ್ ದಾಸರು ಅಂತಂದು. ನಿಜವಾಗಲೂ ಅವ್ರ ಅಂಕಿತ ಕೊಟ್ಟದ್ದು 7 ಜನಕ್ಕೆ. ಕಾಲಗರ್ಭದಲ್ಲಿ ಹೂತೋಗ್ಯದ. ನಮ್ಮ ರಾಘಣ್ಣವ್ರ ತಾತವರು ವಿಜಯ ಸಾರಥಿ ಎಂಬ ಅಂಕಿತದಿಂದ ಇದ್ದರು. ಶ್ಯಾಮಸುಂದರದಾಸರೇ ಅಂಕಿತ ಕೊಟ್ಟದ್ದು. ಇನ್ನು ಮತ್ತೆ ಹೇಳ್ತೇನೆ, ಮತ್ತೆ ಸ್ವಾಮಿ ಸಿಕ್ಕ ಹೇಳ್ತೀನಿ. ಒಟ್ಟು 7 ಜನ ಶಿಷ್ಯರಿದ್ದರು. ನಾನು ಈಗೇನು ಹೇಳಿದ ವಿಷಯಗಳೇನವಲ್ಲ, ಆ 7 ಜನ ಶಿಷ್ಯರ ಹೇಳಿಕೆಗಳನ್ನ ತಗೊಂಡು ನಾನು ಈ ಸದ್ಯಕ್ಕೆ ಅಷ್ಟು ಮಾತಾಡೀನಿ. ಮತ್ತು ಗೋನವಾಟ್ಲ ಕ್ಷೇತ್ರದ ವಿಷಯ ಏನು ಹೇಳಿದ್ನಲ್ಲ, ಮತ್ತು ಲಿಂಗಸೂರು ವಿಷಯ ಏನು ಹೇಳಿದ್ನಲ್ಲ, ಇದನ್ನು ನಮ್ಮ ತಾತ ಸಂತೆಗೆಲ್ಲರು ವೆಂಕಟದಾಸರು ಬರೆದಿರ್ತಕ್ಕಂಥ ವಿಷಯಗಳಿಂದ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಸುಪ್ರೀತ ವರದೋಭವತು ಮಧ್ವಾಂತರ ಮಧ್ವೇಶ್ ಶ್ರೀಕೃಷ್ಣ ಪ್ರಣಾಮಸ್ತು. ಶ್ಯಾಮಸುಂದರ ದಾಸರ ಬಗ್ಗೆ ಸವಿವರವಾಗಿ ಬಹಳ ಎಲ್ಲೋ ಒಂದು 10 ನಿಮಿಷ ಹೋಗಿ ಬಂದಂಗೆ ಆಯ್ತು ನಮಗೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್. ಇವರಿಗೆ ರಾಘವೇಂದ್ರಾಚಾರ್ಯ ಮಸ್ಕಿಯವರು ಸನ್ಮಾನ ಮಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಹದಿನೈದು ನಿಮಿಷ ಅಂಥೇಳಿ ಎಷ್ಟೊತ್ತು ಮಾತಾಡಿದ್ರೋ ಗೊತ್ತಾಗಲಿಲ್ಲ, ನಿಮಿಷಗಳು ಹೋಗಿದ್ದೇ ಗೊತ್ತಾಗಲಿಲ್ಲ. ಮುಂದಿನ ಸಲ 15 ದಿವಸ ಶ್ಯಾಮಸುಂದರ ದಾಸರ ಬಗ್ಗೆ ಇವ್ರದೇ ಪ್ರವಚನವನ್ನು ನೀಡೋಣ. ಶ್ಯಾಮಸುಂದರ ದಾಸರ ಆರಾಧನಾ ಮಹೋತ್ಸವದ ಪ್ರಯುಕ್ತ ಇವತ್ತು ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಹಿರಿಯರಾಗಿ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಈ ಕಾರ್ಯಕ್ರಮ ನಡೆಸಬೇಕಾದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವರು ತಮ್ಮ ಮಾರ್ಗದರ್ಶನಗಳನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಶ್ರೀನಿವಾಸ್ ಕುಲಕರ್ಣಿ ಗೋನ್ವಾಟ್ಲ್ ಅವರು ವೇದಿಕೆಗೆ ಬರಬೇಕು. ಹಿರಿಯರು ಅವರು ದಯಮಾಡಿ ವೇದಿಕೆಗೆ ಬರಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಶ್ರೀನಿವಾಸ್ ಕುಲಕರ್ಣಿ ಗೋನ್ವಾಟ್ಲ್ ಅವರಿಗೆ ಹಿರಿಯರಾಗಿರ್ತಕ್ಕಂಥ ಇವರಿಗೆ ಅನಂತಾಚಾರ್ಯ ಜೋಶಿ ಅವರಿಂದ ಸನ್ಮಾನ. ಎರಡನೆಯದಾಗಿ ಶ್ಯಾಮಸುಂದರ ದಾಸರ ಶಾಮಣ್ಣ ಮುತಾಲಿಕ್ ಅವರು ಪುತ್ರಿಯಾಗಿರ್ತಕ್ಕಂತಹ ಇವತ್ತು ಶ್ಯಾಮಸುಂದರ ಅಂದಕ್ಕೆ ಅದನ್ನೇ ರಿಪೀಟ್ ಆಗ್ತಾಯಿದೆ. ಶಾಮಣ್ಣ ಮುತಾಲಿಕ್ ಅವರ ಪುತ್ರಿ ರಶ್ಮಿ ವೆಂಕಟೇಶ ಸಂಗನಾಳ್ ಅವರು ಒಂದು ಈ ಕಟ್ಟೆಯ ಅಭಿವೃದ್ಧಿಗಾಗಿ 1 ಲಕ್ಷ ರೂಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗುರಣ್ಣ ಹಾಗೂ ವೀಣಾವೈನಿಯವರು ವೇದಿಕೆಗೆ ಬರಬೇಕು. ಪ್ಲೀಸ್ ಬನ್ನಿ ಅಣ್ಣ, ಪ್ಲೀಸ್. ನೀವು ಜೊತೆ ದಂಪತಿ
ಓಮಿವ ಆಸುವಾಸಾಮರಿವೀರ तेनमेव सफलावाप्नोतिर्भवेत् जन्मनि जन्मनीम् ನೆಕ್ಸ್ಟ್ ನೆಕ್ಸ್ಟ್ ಪ್ರಹ್ಲಾದ್ ಬಿಜ್ಜೂರವರು ಈ ಕಟ್ಟೆಯ ನಿರ್ಮಾಣ ಕಾರ್ಯಕ್ರಮ ಯೋಚನೆ ಪ್ರಾಣೇಶ್ ಅವರ ಹತ್ರ ಬಂದ ತಕ್ಷಣವೇ ಅದಕ್ಕೆ ಮೊಟ್ಟ ಮೊದಲಿಗೆ ಇದರದ್ದು ಎಷ್ಟಾದರೂ ಖರ್ಚಾಗಲಿ ನಾವು ಅದನ್ನು ಮಾಡೇ ತೀರೋಣ, ಆಮೇಲೆ ಬೇಕಾದರೆ ಸಮಾಜದ ಬಾಂಧವರಿಂದ ಪಟ್ಟಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ನಾನು ಅದರ ಸಂಪೂರ್ಣ ವೆಚ್ಚವನ್ನು ಭರಿಸ್ತೇನೆ ಅಂಥೇಳಿ ಸುಮಾರು 1 ರಿಂದ 1.5 ಲಕ್ಷದವರೆಗೂ ತಮ್ಮ ಸ್ವಂತ ಹಣದಿಂದ ಒಂದು ಕಟ್ಟೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರಿಗೆ ಶ್ಯಾಮಸುಂದರ ದಾಸರ ಸಮಿತಿಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್ ಪ್ಲೀಸ್. ಮುರಳೀಧರ್ ರಾವ್ ಕುಲಕರ್ಣಿ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಈಗ ಕಟ್ಟೆ ನಿರ್ಮಾಣ ಆಗಿದೆ. ಇದರ ಮುಂಚೆ 2019 ಅವರು ವೇದಿಕೆ ಆ ಒಂದು ಕಟ್ಟೆ ನಿರ್ಮಾಣಕ್ಕೆ 20,000 ರೂಗಳನ್ನು ಕೊಟ್ಟಿದ್ದು. ಉಳಿದಂತೆ ಎಲ್ಲ ಸದ್ಭಕ್ತರು 5,000 ರೂಗಳನ್ನು ಈಗ ಪ್ರಸಾದ ರೂಪವಾಗಿ ಕೊಟ್ಟು ಕಳಿಸಿದ್ದಾರೆ. ನಮ್ದೇನು ಚಿಂತೆ ಇತ್ತಂದರೆ ಇಷ್ಟು ಫಂಕ್ಷನ್ ಹಚ್ಕೊಂಡಿವಪ್ಪ, ಹೆಂಗೆ ದಾಸರದು ಮುಂದೆ ದುಡ್ಡು ಹೀಗೆ ಈ ರೀತಿ ಒಳಗೆ ನಮಗೆ ದುಡ್ಡನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಬುದ್ಧಿನಿಧಿಗೆ ನಾನು ಧನ್ಯವಾದ ಹೇಳಲಿಲ್ಲ ಅಂತಂದರೆ ಅದು ನನ್ನ ತಪ್ಪನಿಸ್ತದೆ. ಹೀಗಾಗಿ ಆ ಮಹಿಳಾ ಭಜನಾ ಮಂಡಳಿಗೆ